ಇದು ಮುಜೀಬ್ ಸರ್ ಅವರ ತರಗತಿ. ಇಂದು ನಾವು ಶಾಲ್ ಬಗ್ಗೆ ಕಲಿಯೋಣ. ಹೆಲ್ಪಿಂಗ್ ವರ್ಬ್, ಎಕ್ಸಿಲರಿ ಹೆಲ್ಪಿಂಗ್ ವರ್ಬ್ನಲ್ಲಿ ಶಾಲ್. ಶಾಲ್ ಈಸ್ ಯೂಸ್ಡ್ ಇನ್ ದ ಫಾಲೋವಿಂಗ್ ಕೇಸಸ್. ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಫ್ಯೂಚರ್ ವೆನ್ ದ ಸಬ್ಜೆಕ್ಟ್ ಈಸ್ ಐ ಆ್ಯಂಡ್ ವಿ. ಭವಿಷ್ಯವನ್ನು ಸೂಚಿಸಲು ಐ ಮತ್ತು ವಿಗಳ ಮುಂದೆ ಶಾಲನ್ನು ಬಳಸಬೇಕು. ಗೊತ್ತಾಗ್ತಾ ಇದೆ? ಫ್ಯೂಚರ್ ಟೆನ್ಸ್ನಲ್ಲಿ ಶಾಲನ್ನು ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ನೋಡಿ, ಐ ಶಾಲ್ ಮೀಟ್ ಯು ಟುಮಾರೋ. ನಾನು ನಾಳೆ ನಿಮ್ಮನ್ನು ಭೇಟಿಯಾಗುವೆನು. ಟು ಫಾರ್ಮ್ ಫ್ಯೂಚರ್ ಟೆನ್ಸ್ ಅಂದರೆ ಫ್ಯೂಚರ್ ಟೆನ್ಸ್ ಮಾಡೋದಕ್ಕೆ ಶಾಲನ್ನು ಬಳಸುತ್ತಾರೆ. ಯಾವ ಸಬ್ಜೆಕ್ಟ್ಗೆ? ಐ ಮತ್ತು ವಿಗೆ ಮಾತ್ರ. ಐ ಬಂದಾಗ ಶಾಲ್ ಹಚ್ಚಬೇಕು, ವಿ ಬಂದಾಗ ಶಾಲ್ ಹಚ್ಚಬೇಕು. ಐ ಶಾಲ್ ಗೋ, ಸಿಂಪಲ್ ಫ್ಯೂಚರ್ ಟೆನ್ಸ್. ಐ ಶಾಲ್ ಬಿ ವೇಟಿಂಗ್, ಫ್ಯೂಚರ್ ಕಂಟಿನ್ಯೂಸ್. ಐ ಶಾಲ್ ಹ್ಯಾವ್ ಗಾಟ್ ಗುಡ್ ಪೊಸಿಷನ್, ಫ್ಯೂಚರ್ ಪರ್ಫೆಕ್ಟ್. ಶಾಲ್ ಐ ಮತ್ತು ವಿ ಕ್ವಶನ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಶಾಲ್ ಐ ಹೆಲ್ಪ್ ಯು, ಇಲ್ಲಿ ಶಾಲನ್ನು ಪೊಲೈಟ್ ಸಜೆಷನ್ಗೋಸ್ಕರ ಬಳಸಲಾಗುವುದು. ಶಾಲ್ ಐ ಓಪನ್ ದ ವಿಂಡೋ, ನಾನು ಕಿಟಕಿಯನ್ನು ತೆರೆಯಲಾ. ಶಾಲ್ ವಿ ಗೋ ಟು ಟೆಂಪಲ್ ಟುಡೇ, ನಾವು ಇವತ್ತು ದೇವಾಲಯಕ್ಕೆ ಹೋಗೋಣವೇ. ಇಟ್ ಈಸ್ ಯೂಸ್ ಆಫ್ಟರ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಪರ್ಸನ್. ಶಾಲ್ ಡಿನೋಟ್ಸ್ ವಾರ್ನಿಂಗ್, ಥ್ರೇಟ್, ಕಮಾಂಡ್, ಪ್ರಾಮಿಸ್ ಎಕ್ಸೆಟ್ರಾ. ಅಂದರೆ ಶಾಲನ್ನು ದ್ವಿತೀಯ ಮತ್ತು ತೃತೀಯ ಪುರುಷಗಳ ಜೊತೆಗೆ ಉಪಯೋಗಿಸಿದರೆ ಅದು ಎಚ್ಚರಿಕೆ, ಬೆದರಿಕೆ, ಆಜ್ಞೆ ಮತ್ತು ಭರವಸೆಯನ್ನು ಸೂಚಿಸುತ್ತದೆ. ಅಂದರೆ ಶಾಲ್ ಜೊತೆ ಐ ಮತ್ತು ವಿಗೆ ಶಾಲ್ ಯೂಸ್ ಮಾಡಬೇಕಲ್ಲ. ಸೊ ನಾವು ಬೇರೆ ಸಬ್ಜೆಕ್ಟ್ಗೆ ಶಾಲ್ ಯೂಸ್ ಮಾಡಿದರೆ, ಸೆಕೆಂಡ್ ಪರ್ಸನ್ ಮತ್ತು ಥರ್ಡ್ ಪರ್ಸನ್ಗೆ ಶಾಲ್ ಯೂಸ್ ಮಾಡಿದರೆ ಏನಾಗುತ್ತೆ ಅಂತಂದರೆ ಎಚ್ಚರಿಕೆ, ಬೆದರಿಕೆ, ಆಜ್ಞೆ ಮತ್ತು ಭರವಸೆಯನ್ನು ಸೂಚಿಸುತ್ತದೆ. ಉದಾಹರಣೆಗೆ, ಯು ಶಾಲ್ ನೆವರ್ ಡೂ ಇಟ್ ಅಗೇನ್. ಯು ಶಾಲ್ ನೆವರ್ ಡೂ ಇಟ್ ಅಗೇನ್, ನೀನು ಇದನ್ನು ಮತ್ತೆ ಎಂದೆಂದಿಗೂ ಮಾಡುವುದಿಲ್ಲ. ಯು ಶಾಲ್ ಪೇ ದ ಫೈನ್, ನೀನು ದಂಡವನ್ನು ಕಟ್ಟಬೇಕು. ದೇ ಶಾಲ್ ಹ್ಯಾವ್ ದೇರ್ ಶೇರ್ ಟುಡೇ, ಅವರು ತಮ್ಮ ಪಾಲವನ್ನು ಇಂದೇ ತೆಗೆದುಕೊಳ್ಳುವರು. ಸೊ ಈ ರೀತಿಯಾಗಿ ಶಾಲ್ ಹೆಲ್ಪಿಂಗ್ ವರ್ಬ್ನ ಐ ಮತ್ತು ವಿ ಜೊತೆ ಬಳಸಿ ಫ್ಯೂಚರ್ನಲ್ಲಿ, ಮತ್ತು ಇದನ್ನು ಫಸ್ಟ್ ಯೂಸ್ ಮಾಡಿದರೆ ಪೊಲೈಟ್ ರಿಕ್ವೆಸ್ಟ್ ಆ ಸಜೆಷನ್ಗೋಸ್ಕರ ಇದನ್ನು ಬಳಸುತ್ತೇವೆ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ವಿಡಿಯೋನ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು.